ಡಬಲ್ ಮಾಡ್ತೀನಿ 22ಕ್ಕೆ ಆಗಬೇಕಾಗಿತ್ತು. ಇನ್ನೂ ನಮಗೆ 4 ತಿಂಗಳಿಗೆ 2,000 ರೂಪಾಯಿ ಕೊಡುವಂಥ ಒಂದು ಸ್ಕೀಮ್ ಹಾಕೊಂಡು ಹಿಡಿದಿದ್ದಾರೆ, ಏನೋ ಕೊಡ್ತಾ ಇದ್ದೀವಿ ಅಂತೆ. ಆದರೆ ಅದೇ ಸಂದರ್ಭದಲ್ಲೇ ಈ ರಾಸಾಯನಿಕ ಗೊಬ್ಬರಗಳ ಬೆಲೆ, ಇವತ್ತು ದನಕರುಗಳ ಬೆಲೆ, ಮಾರ್ಕೆಟ್ ಬೆಲೆ, ಇದ್ರ ಬಗ್ಗೆ ಏನೂ ಮಾತಾಡ್ತಾ ಇಲ್ಲ. ಒಬ್ಬ ರೈತ ಒಂದು ಎಕರೆಯಲ್ಲಿ ಬೆಳಿಬೇಕಾದ್ರೆ ಎಷ್ಟು ಖರ್ಚು ಮಾಡ್ತಾನೆ ಅದ್ರ ಬಗ್ಗೆ ಮಾತಿಲ್ಲ. ರಾಸಾಯನಿಕ ಗೊಬ್ಬರ ಬಗ್ಗೆ ರೇಟ್ ಇರೋದ್ರ ಬಗ್ಗೆ ಇಲ್ಲ, ಮತ್ತೊಂದಿಲ್ಲ, ಮುಗಿದೊಂದಿಲ್ಲ. ಅಂದರೆ ನಿಮಗೆ 2,000 ಕೊಡ್ತೀವಪ್ಪ ನಾವು 4 ತಿಂಗಳಿಗೆ. 2,000 ಏನಾಗ್ತದೆ ಇವತ್ತು ಮಾರ್ಕೆಟದಲ್ಲೇ? ನಿಮಗೆ ಆರಂಭದಲ್ಲಿ ಹೇಳಿದ್ನಲ್ಲ, 54 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿಟ್ಟು ಹೋಗಿದ್ರು ಮನಮೋಹನ್ ಸಿಂಗ್ರು. ಇವತ್ತು 215 ಲಕ್ಷ ಕೋಟಿ ರೂಪಾಯಿಗೆ ಮೀರಿ ಹೋಗ್ಯದ ಸಾಲ ಅಂತೇಳಿ UNI, ಅದಕ್ಕಿಂತ ಮುಖ್ಯವಾಗಿ IMF ಹೇಳ್ತದೆ ಇವತ್ತು. ಮತ್ತು ಶ್ರೀಮಂತಿಗೆ 4 ನಂಬರ್ ಇದ್ದರೆ ಪರ್ ಕ್ಯಾಪಿಟಲ್ ಇನ್ಕಮ್ದಾಗ 154 ನಂಬರ್ ಇದ್ದೀವಿ. ಎಷ್ಟು ಬಡವರು ಇದ್ದೀವಿ ನಾವು. ಮತ್ತು ಸಮಾನವಾಗಿ ಹೆಚ್ಚಿಗೆ ಇರೋದು ಆಸ್ತಿ ಸಮಾನತೆ ಇಲ್ಲಲ್ಲೇ. ಅದ ಕಡೆ ಕಾರ್ಪೊರೇಟ್ಗೆ ಸಿಕ್ಕಾಪಟ್ಟೆ ಸಾವಿರಾರು ಲಕ್ಷಾವಧಿ ಕೋಟಿ ರೂಪಾಯಿ ಸಂಗ್ರಹ ಮಾಡಿದರೆ, ಇನ್ನೊಂದು ಕಡೆ 2 ಹೊತ್ತಿನ ಅನ್ನಕ್ಕೆ ಒದ್ದಾಡುವಂಥ ಪರಿಸ್ಥಿತಿ. ಇವತ್ತು ಹೇಳ್ತಾರೆ ಅವರು ಮಲ್ಟಿ ಡೈಮೆನ್ಷನಲ್ ಪಾವರ್ಟಿ. ನಾವು ಕಿತ್ತಾಗಿ 25 ಕೋಟಿ ಜನ ಬಡತನ ರೇಖೆದ ಮೇಲೆ ಬಂದಾರ ಅಂತ ವಾದ ಮಾಡ್ತಾರೆ. ನಿಜಾನ ಇದು? ಯಾಕಂದ್ರೆ ಒಬ್ಬ ರೈತ ದಿನಕ್ಕೆ 20 ರೂಪಾಯಿ ಪಗಾರ ತೊಗೊಳ್ತಾನೆ. ಅವ್ನ ತಿಂಗಳಿಗೆ ಅದು ಡ್ರೈ ಲ್ಯಾಂಡ್ ಇರ್ತಂದ್ರೆ 3-4 ಸಾವಿರ ರೂಪಾಯಿ ಪಗಾರ. ಅದು ಸ್ವಲ್ಪ ನೀರಾವರಿ ಇದ್ದರೆ 5-6 ಸಾವಿರ ರೂಪಾಯಿ ಪೇಮೆಂಟ. ಇಷ್ಟ ರೈತಿಗೆ ಬೀಳ್ತದೆ. ಇನ್ನೇನಿದ್ರು 10% ಜನ, ಅದರಲ್ಲಿ ನೌಕರರು ಬಂದರು, ಅದರಲ್ಲೇ ಕಾರ್ಪೊರೇಟ್ ಬಂದರು, ಅದರಲ್ಲೇ ವ್ಯಾಪಾರಿಗಳು ಬಂದರು. ಇವರೆಲ್ಲ ಕುಡ್ಕೊಂಡು ಒಂದು 10% ಆಗ್ತಾರೆ. 0.87 ಕಾರ್ಪೊರೇಟ್ ಇದ್ದಾರೆ. ಆದರೆ ಇಡೀ ದೇಶದ 27-28% ಆಸ್ತಿ ಅವ್ರ ಕಡೆ. ಲಕ್ಷಾವಧಿ ಕೋಟಿಗಳು ಗಳಿಕಿರಿ, ಸಾವಿರಾರು ಕೋಟಿ, ಲಕ್ಷಾವಧಿ ಕೋಟಿ ಅವರಲ್ಲ, ಕೋಟಿಗಳು ಲೆಕ್ಕಿಲ್ಲ ಅವ್ರಿಗೆ. ಕಾರ್ಪೊರೇಟು ಅವ್ರ ಕೈಗೆ ಇಡೀ ದೇಶವನ್ನು ಕೊಟ್ಟರು ಮೋದಿಜಿ. PSUಗಳನ್ನ ಇಲ್ಲಿವರೆಗೆ 11 ವರ್ಷದಲ್ಲಿ ಒಂದು PSU ಸಹಿತ ನಿರ್ಮಾಣ ಮಾಡಲಿಲ್ಲ ಮೋದಿಜಿಯವರು. PSUಗಳನ್ನ ಪ್ರೈವೇಟ್ದವ್ರಿಗೆ ಕೊಟ್ಟರು. ಹೆಚ್ಚು ಕಡಿಮೆ 32-33 PSU ಅಂದ್ರೆ ಪಬ್ಲಿಕ್ ಸೆಕ್ಟರ್ದಲ್ಲಿ ಇರ್ತಿರುವಂಥ ಉದ್ಯಮಗಳು, ಸಾರ್ವಜನಿಕ ಉದ್ಯಮಗಳನ್ನು ಕೊಟ್ಟರು. ಲಾಸ್ತಲ್ಲಿದ್ದಾವೆ ಅಂತೇಳಿ. ಹೀಗಾಗಿ ಇವತ್ತು ಆ ಕ್ಷೇತ್ರದಲ್ಲಿದ್ದಂತಹ ಉದ್ಯೋಗ ಸಹಿತ ಕಡಿಮೆ ಹೋಗ್ಬಿಟ್ಟು, ಬ್ಯಾಂಕಿಂಗ್ ಸೆಕ್ಟರ್ ನಿಮಗೆ ಗೊತ್ತದ. ಇವತ್ತು 4-5 ರಾಷ್ಟ್ರ ಮಟ್ಟದ ಬ್ಯಾಂಕ್ಗಳು ಇಟ್ಕೊಂಡು ಕೂತಿದ್ದಾರೆ, ಉಳಿದಿಲ್ಲ ಅದನ್ನು ಮರ್ಜ್ ಮಾಡಿಬಿಟ್ರು. ಆ ಬ್ಯಾಂಕಿಂಗ್ ಸೆಕ್ಟರಲ್ಲಿ 14 ಲಕ್ಷ ಜನ ದುಡಿತಾ ಇದ್ರು. ಇವತ್ತು ಎಷ್ಟಾಗಿದ್ದಾರೆ ಅವರು? 7-8ಕ್ಕೆ ಬಂದು ಹಚ್ಚಿದ್ದಾರೆ. ಇನ್ನೂ ಕಡಿಮೆಗೆ ಇರಬೇಕು. ಸ್ಪಷ್ಟವಾದ ಡಾಕ್ಯುಮೆಂಟ್ ಸಮಸ್ಯೆ ಸಿಗೋದೇ ಇಲ್ಲ ಇವತ್ತು. ನೀವು ಎಲ್ಲಿ ಬೇಕಾದ್ರೆ ಅಪ್ಲೈ ಹಾಕ್ರಿ, ಏನು ಬೇಕಾದ್ರೆ ಮಾಡಿರಿ. ಯಾಕಂದ್ರೆ 2011 ನಂತರ ಜನಗಣತಿ ಮಾಡೇ ಇಲ್ಲ.